ಶಿಡ್ಲಘಟ್ಟದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖಜಾನೆ ಖಾಲಿ ಎನ್ನುವ ಕೆಲವರ ಅಭಿಪ್ರಾಯಕ್ಕೆ 1,00,000 ಕೋಟಿ ಮೊತ್ತದ ಅಭಿವೃದ್ಧಿ ಕಾರ್ಯಗಳ ಮೂಲಕವೇ ಉತ್ತರಿಸಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು. ಜಿಲ್ಲೆಯ ಹೈಟೆಕ್ ರೇಷ್ಮೆಗೂಡಿನ ಮಾರುಕಟ್ಟೆ, ಎಚ್.ಎನ್. ವ್ಯಾಲಿ 3ನೇ ಹಂತದ 164 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಮತ್ತು ವಿವಿಧ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ವಿವಿಧ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ವೇಳೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ರವರ ಹಿಂಬದಿ ಸಾಲಿನಲ್ಲಿದ್ದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಪ್ಪರವರನ್ನು ವೇದಿಕೆ ಮುಂಭಾಗಕ್ಕೆ ಕರೆದು ಅವರ ಕೈ ಹಿಡಿದು ದೀಪ ಬೆಳಗಿಸುವ ಮೂಲಕ ನೆರೆದಿದ್ದ ಕಾರ್ಯಕರ್ತರ ಮುಂದೆ ಡಿ.ಕೆ.ಶಿ ಪುಟ್ಟುಗೆ ಬೂಸ್ಟ್ ಕೊಟ್ಟರು. ಅವರ ದೂರದೃಷ್ಟಿಯ ನಾಯಕರು ನಮ್ಮ ಸಿದ್ದರಾಮಯ್ಯನವರಿರ್ಬೋದು, ಡಿ.ಕೆ. ಶಿವಕುಮಾರ್ ಈ ಥರದ ಹಲವಾರು ಯೋಜನೆಗಳು ಇಲ್ಲಿ JDS ಶಾಸಕರಿದ್ದರೂ ಸಹ ಅವರ ಒಂದು ಮನವಿನೂ ಸಹ ಪುರಸ್ಕರಿಸಿ ಮುಂದಿನ ದಿನದಲ್ಲಿ ಅವೆಲ್ಲ ಮಾಡೋಣ ಹಂತವಾಗಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋಂಥದ್ದು. ಅದೆಲ್ಲ ಒಂದು ಕಡೆ ತಾರತಮ್ಯ ಮಾಡದೇ ಇರೋಂಥ ಒಂದು ಗುಣ ಮತ್ತು ಅವರ ದೂರದೃಷ್ಟಿ ಈ ಜಿಲ್ಲೆ ಈ ಭಾಗ ಚೆನ್ನಾಗಿರಬೇಕು ಅಂತ ಒಂದು ಭಾವನೆ ಇರೋಂಥದ್ದು ನಮಗೆ ಖುಷಿ ತಂತು. ಆ ಒಂದು ಬೆಳವಣಿಗೆ ನಮ್ಮೆಲ್ಲರಿಗೂ ಸಹ ಒಂದು ಮಾದರಿ ಆಗ್ತದೆ. ಭವಿಷ್ಯದಲ್ಲಿ ಎಲ್ಲರೂ ಸಹ ಆ ರೀತಿ ಅಭಿವೃದ್ಧಿ ಪರವಾಗಿ ಯೋಚನೆ ಮಾಡೋಂಥದ್ದಾಗಬೇಕು. ರಾಜಕಾರಣ ಒಂದು ಹಂತದವರೆಗೂ, ತದನಂತರ ಅಭಿವೃದ್ಧಿ ಅಂತ ಬಂದಾಗ ಒಂದಷ್ಟು ನಾವು ಒಂದು ವಿಶಾಲ ಹೃದಯ ಉದ್ಘಾಟನೆಯಾದ ಹೈಟೆಕ್ ರೇಷ್ಮೆಗೂಡಿನ ಮಾರುಕಟ್ಟೆಯಿಂದಾಗಿ ಇಡೀ ರಾಜ್ಯದ ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಆಗಲಿದೆ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಟ್ಟದ ಕಾಮಗಾರಿ, ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸುತ್ತಿರುವುದು ನಮ್ಮ ಸರ್ಕಾರದ ಅಭಿವೃದ್ಧಿ ಪರ್ವದ ವೇಗವನ್ನು ತೋರಿಸುತ್ತದೆ. ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿದ್ದೇವೆ. ಗ್ಯಾರಂಟಿ ಕಾರ್ಯಕ್ರಮಗಳಿಗೆ 1,00,000 ಕೋಟಿಗೂ ಅಧಿಕ ಮೊತ್ತದ ಹಣ ಇದುವರೆಗೂ ವೆಚ್ಚ ಮಾಡಿರುವುದು ಮಾತ್ರವಲ್ಲದೆ ಇಷ್ಟೇ ಮೊತ್ತದ ಅಭಿವೃದ್ಧಿ ಕಾರ್ಯಗಳಿಗೂ ನಾವು ನಡೆಸುತ್ತಿದ್ದೇವೆ. ಇದಕ್ಕೆ ಇಂದು ಇಲ್ಲಿ ಉದ್ಘಾಟನೆಗೊಂಡ ಅಭಿವೃದ್ಧಿಯೂ ಸೇರಿದೆ ಎಂದರು. ಸರ್ಕಾರದ ಬಳಿ ಹಣ ಇಲ್ಲ, ಖಜಾನೆ ಖಾಲಿಯಾಗಿದೆ ಎನ್ನುವ ಆರೋಪಗಳಿಗೆ ನಮ್ಮ ಸರ್ಕಾರ ಅಭಿವೃದ್ಧಿ ಕಾರ್ಯಗಳ ಮೂಲಕವೇ ಉತ್ತರ ಕೊಟ್ಟಿದೆ. ರಾಜ್ಯದ ಪ್ರತಿ ಕುಟುಂಬಗಳಿಗೂ ಪ್ರತಿ ತಿಂಗಳು ಸರ್ಕಾರದ ಹಣ ಮತ್ತು ಕಾರ್ಯಕ್ರಮಗಳು ತಲುಪುತ್ತಿವೆ ಎಂದರು. ಯಶಸ್ವಿ 2.5 ವರ್ಷ ಜಿಲ್ಲೆಯ ಜನತೆಯಲ್ಲಿ ತುಂಬಿದೆ ಹರ್ಷ. ಬದಲಾವಣೆಯತ್ತ ಶಾಲಾ, ಕಾಲೇಜು, ಆಸ್ಪತ್ರೆ, ಹೆದ್ದಾರಿ ಇಡೀ ರಾಜ್ಯಕ್ಕೆ ಜಿಲ್ಲೆಯಾಗಿದೆ ಮಾದರಿ. ಇದು ವಿಶ್ವಾಸದ ಕಾರ್ಯಗಳಿಂದ ಕಟ್ಟಿದ ಬಲಿಷ್ಠ ಬೌಕು. ಅದುವೇ ನಮ್ಮ ಹೆಮ್ಮೆಯ ಜಿಲ್ಲೆ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಅಮರಾವತಿ ಗ್ರಾಮದಲ್ಲಿ ಉತ್ತರ ವಿಶ್ವವಿದ್ಯಾಲಯದ ಮೊದಲನೇ ಹಂತದ ಕಾಮಗಾರಿ ಪೂರ್ಣಗೊಂಡಿದ್ದು ಉದ್ಘಾಟನೆಗೆ ಸಿದ್ಧವಿದೆ. ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸರ್ಕಾರಿ ಮಹಿಳಾ